ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾಗರ ಪಂಚಮಿ ಮಾಡೋಣ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಾಗರ ಪಂಚಮಿ ಮಾಡೋಕ್ಕೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ಬನ್ನಿ ಫ್ರೆಂಡ್ಸ್, ನೋಡೋಣ ನಾಗರ ಪಂಚಮಿ ಆಚರಣೆ ಹೇಗೆ ಮಾಡ್ತಾರೆ, ಪೂಜೆ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಮೊದಲೇ ನಾವು ಹಾಲೆಲ್ಲ ಹಾಕ್ಬಿಟ್ಟಿದ್ವಿ. ಯಾಕಂದರೆ ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಾಲು ಮೊದಲೇ ಹಾಕಿದ್ವಿ. ಅದು ಸ್ಕಿಪ್ ಆಗಿಬಿಟ್ಟಿದೆ, ಅದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ಸಾರಿ ಫ್ರೆಂಡ್ಸ್. ಈಗ ಎಲ್ಲದಕ್ಕೂ ಅರಿಶಿನ ಕುಂಕುಮ ಹಚ್ಕೊಂಡು ಹೂವು ಹಾಕ್ಕೊಳ್ತಾ ಇದ್ದೀವಿ. ಹೂವೆಲ್ಲ ಹಾಕ್ಕೊಂಡು ನೋಡಿ, ಎಲ್ಲದಕ್ಕೂ ಹೂವು ಹಾಕ್ಕೊಳ್ತಾ ಇದ್ದೀವಿ. ಎಲ್ಲ ಹೂವು ಹಾಕ್ಕೊಂಡು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇದು ತುಂಬ ಜನ ಯಶವಂತ ಕಟ್ಟೆ ಹತ್ರ ಬಂದು ಬೇಡ್ಕೊಂಡು ಹೋಗ್ತಾರೆ. ಅವ್ರ ಇಷ್ಟಾರ್ಥ ಎಲ್ಲ ನೆರವೇರುತ್ತೆ, ಒಳ್ಳೆಯದಾಗುತ್ತೆ. ಆಗ ನಮ್ಮ ಮಾವರೇ ಇದು ಪ್ರತಿಷ್ಠಾಪನೆ ಮಾಡಿತ್ತು. ಇದಕ್ಕೆ ಅರಳಿ ಮರಕ್ಕೂ ಮತ್ತು ಬೇವಿನ ಮರಕ್ಕೂ ಮದುವೆನೂ ಮಾಡಿಸಿದ್ರು. ಪೂಜೆ ಎಲ್ಲ ಚೆನ್ನಾಗಿ ಮಾಡಿದರು. ಪೂಜೆ ಎಲ್ಲ ಮಾಡಿ ಬೇವಿನ ಮರಕ್ಕೂ ಅರಳಿ ಮರಕ್ಕೆ ಮದುವೆನೂ ಮಾಡಿಸಿ ಎಲ್ಲ ಪ್ರತಿಷ್ಠಾಪನೆ ಮಾಡಿಸಿದ್ರು. ಇದು ಒಂದು 50 ವರ್ಷದ ಹಿಂದಿಂದು ಫ್ರೆಂಡ್ಸ್ ಇದು ಮರ. ಇದೆಲ್ಲ ನಮ್ಮ ಮಾವರೇ ಹಾಕಿತ್ತು ಆಗ. ನೋಡಿ, ಪೂಜೆ ಮರ, ಆಲದ ಮರ ನೋಡಿ. ಇದಕ್ಕೂ ಅರಿಶಿನ ಕುಂಕುಮ ಹಾಕೋಣ. ಇದು ತುಳಸಿ ಗಿಡ, ತುಳಸಿ ಗಿಡಕ್ಕೂ ಅರಿಶಿನ ಕುಂಕುಮ ಹಾಕೋಣ. ನಾಗರ ಪಂಚಮಿ ದಿವಸ ಅಕ್ಕಿ ತಂಬಿಟ್ಟು ಮಾಡ್ತಾರೆ. ಹಸಿ ತಂಬಿಟ್ಟು, ಹಸಿ ಅಕ್ಕಿಯಲ್ಲಿ ತಂಬಿಟ್ಟು ಮಾಡ್ತಾರೆ. ಮತ್ತು ಎಳ್ಳುಂಡೆನೂ ಮಾಡ್ತಾರೆ. ಅದೆಲ್ಲ ದೇವ್ರ ನೈವೇದ್ಯಕ್ಕೆ ಇಡ್ತಾರೆ. ಈ ಪ್ರಸಾದ ಎಲ್ಲ ಮಾಡುವಾಗ ತುಂಬ ಮಡಿಯಿಂದ ಮಾಡಬೇಕು. ಪೂಜೆ ಆಗೋವರೆಗೂ ಯಾರು ತಿನ್ನಬಾರ್ದು. ತಂಬಿಟ್ಟು ಮತ್ತು ಎಳ್ಳುಂಡೆ ಅದನ್ನೆಲ್ಲ ಪ್ರತಿಯೊಬ್ಬರು ಮಾಡ್ತಾರೆ. ಎಲ್ಲ ಮಾಡಿಕೊಂಡು ದೇವ್ರಿಗೆ ನೈವೇದ್ಯಕ್ಕೆ ತೊಗೊಂಡೋಗ್ತಾರೆ ದೇವಸ್ಥಾನಕ್ಕೆ. ವರ್ಷ ನಾವು ಈ ಪೂಜೆ ಮಿಸ್ ಮಾಡ್ದಿರ ಮಾಡ್ತೀವಿ ಫ್ರೆಂಡ್ಸ್. ಈ ಪೂಜೆ ಮಾಡುವಾಗ ಎಲ್ಲ ಸಂಬಂಧಿಕರು ಮತ್ತು ನಮ್ಮ ಯಜಮಾನ್ರು ಅಕ್ತಿರು, ನಮ್ಮ ಯಜಮಾನ್ರು ಅಣ್ಣನ ಮಕ್ಕಳು, ಅಣ್ಣದಿರು ಮತ್ತು ನಾವು ಎಲ್ಲರೂ ಒಂದು 4 ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಇದು ಪೂಜೆ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಸೇರ್ಕೊಂಡು ಮಾಡ್ತೀವಿ ಪೂಜೆನ. ಎಲ್ಲ ವಿಗ್ರಹಕ್ಕೂ ಅರಿಶಿನ ಕುಂಕುಮ ಎಲ್ಲ ಹಾಕೋಣ. ಎಲ್ಲದಕ್ಕೂ ಇಡಬೇಕು. ನೋಡಿ, ಇದು ಅರಳಿ ಮರ ಆಗ ನಮ್ಮ ಮಾವರು ಹಾಕಿರೋದು. ಒಂದು 50-60 ವರ್ಷ ಆಗಿದೆ ಫ್ರೆಂಡ್ಸ್. ಇದು ಮರ ಎಷ್ಟು ದೊಡ್ಡದಿದೆ ಗೊತ್ತಾ? ಇದು ಮರ ತುಂಬ ದೊಡ್ಡದು. ಇದು ಮರ ಆಗ ನಮ್ಮ ಮಾವರು ಹಾಕಿದಿತ್ತು. ಒಂದು 50-60 ವರ್ಷ ಆಗಿದೆ ಫ್ರೆಂಡ್ಸ್ ಇದು ಮರ ಹಾಕಿ. ಪೂಜೆಗೆ ಇವಾಗೆಲ್ಲ ರೆಡಿ ಆಗಿದೆ ನೋಡಿ. ಎಲೆ ಅಡಿಕೆ, ಬಾಳೆಹಣ್ಣು ಮತ್ತು ಪುಳಿಯೋಗರೆ, ಅವಲಕ್ಕಿ ಇದು ಪ್ರಸಾದ ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ಇದು ಎಳ್ಳುಂಡೆ ಮಾಡಿಟ್ಕೊಂಡಿದ್ದೀವಿ. ಹಣ್ಣುಗಳೆಲ್ಲ ಕಟ್ ಮಾಡಿಟ್ಕೊಂಡು ಇದು ಪ್ರಸಾದ ಮಾಡಿಟ್ಕೊಂಡಿದ್ದೀವಿ. ಇದು ಅರಿಶಿನ ಕುಂಕುಮ. ಈಗ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ. ಆಯಿತು, ಪೂಜೆಗೆಲ್ಲ ರೆಡಿ ಆಯಿತು. ಇವಾಗ ಊದುಬತ್ತಿ ಅಂಟಿಸ್ಕೊಳ್ಳೋಣ. ಎಲ್ಲ ಫ್ಯಾಮಿಲಿನೂ ಸೇರಿದ್ದೀವಿ ಪೂಜೆಗೆ. ಎಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಸೇರೋದು. ಫ್ಯಾಮಿಲಿಯಲ್ಲಿ ಎಲ್ಲರೂ ಸೇರಿಕೊಂಡು ಪೂಜೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ವಕ್ರತುಂಡ ಮಹಾಕಾರ್ಯ ಸೂರ್ಯಕೋಟಿ ಸಮರ್ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನವನಾಗ ಸ್ಮರಣೆ ಮಾಡೋಣ. ಅನಂತಂ ವಾಸುಕಿಂ ಶೇಷಪದ್ಮನಾಭಂಚ ಕಂಬಲಂ ಶಂಖಪಾಲಂ ದಾತ್ರರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ. ಈಗ ತೆಂಗಿನಕಾಯಿ ಹೊಡ್ಕೊಳ್ಳೋಣ. ಈಗ ಅರಿಶಿನ ಕುಂಕುಮ ಹಚ್ಚಿ 3 ಸಲ ನಿವುಳಿಸ್ಕೊಂಡು 3 ಸಲ ಇದು ಮಾಡಿ ನಿವುಳಿಸ್ಕೊಂಡು ತೆಂಗಿನಕಾಯಿ ಹೊಡ್ಕೊಳ್ಳೋಣ. ಆಯಿತು, ಇವಾಗ ಮಹಾಮಂಗಳಾರತಿ ಮಾಡೋಣ. ತೆಂಗಿನಕಾಯಿ ಹೊಡೆದ್ಬಿಟ್ಟು ಇಟ್ಬಿಟ್ಟು ಅಲ್ಲಿ ಮಹಾಮಂಗಳಾರತಿ ಮಾಡೋಣ. ಈ ತೆಂಗಿನಕಾಯಿಗೆ ಅರಿಶಿನ ಕುಂಕುಮನೂ ಹಚ್ಕೊಳ್ತಾ ಇದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಇಡ್ತಾಯಿದ್ದೀನಿ.
ಇಲ್ಲಿ ಅಶ್ವತ್ಥಕಟ್ಟೆಯಲ್ಲಿ ಇನ್ನೊಂದು ಏನು ವಿಶೇಷ ಅಂದರೆ ಇಲ್ಲಿ ನೀವೇನೇ ಸಂಕಲ್ಪ ಮಾಡಿಕೊಂಡ್ರೂ ಎಲ್ಲ ನೆರವೇರುತ್ತೆ ಫ್ರೆಂಡ್ಸ್. ಯಾಕಂದರೆ ತುಂಬ ಜನ ಭಕ್ತಾದಿಗಳು ಬಂದಿಲ್ಲಿ ಎಲ್ಲ ಸಂಕಲ್ಪ ಮಾಡ್ಕೊತಾರೆ, ಅವ್ರಿಗೆಲ್ಲ ಇಷ್ಟಾರ್ಥಗಳೆಲ್ಲ ನೆರವೇರಿದೆ. ಅಷ್ಟು ಸತ್ಯ ಇದೆ ಇಲ್ಲಿ ಅಶ್ವತ್ಥಕಟ್ಟೆಯಲ್ಲಿ ದೇವಸ್ಥಾನದಲ್ಲಿ. ನಿಮಗೂ ಒಳ್ಳೆಯದಾಗುತ್ತೆ, ನಿಮಗೂ ಆ ದೇವರ ಆಶೀರ್ವಾದ ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ ಫ್ರೆಂಡ್ಸ್, ಇವಾಗ ತೆಂಗಿನಕಾಯಿ ಹೊಡೆದಿರೋ ನೀರನ್ನ ದೇವರಿಗೆಲ್ಲ ಪ್ರೋಕ್ಷಣೆ ಮಾಡ್ತಾಯಿದ್ದೀವಿ. ಇವಾಗೆಲ್ಲ ಪ್ರೋಕ್ಷಣೆ ಮಾಡಿ ನಂತರ ಈಗ ಮಹಾಮಂಗಳಾರತಿ ಮಾಡೋಣ. ಶುಭಂ ಕರೋತಿ ಆರೋಗ್ಯಂ ಧನ ಸಂಪದಾ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪಜ್ಯೋತಿ ಪರಂ ಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪನಿ ಸಂಧ್ಯಾದೀಪಂ ನಮೋಸ್ತುತೆ. ಮಹಾಮಂಗಳಾರತಿ ಆಯಿತು. ದೇವರಿಗೆ ನಾವು ಆರತಿ ತಗೊಳ್ಳೋಣ. ಈಗ ಎಲ್ಲರಿಗೂ ಆರತಿ ಕೊಡೋಣ. ಎಲ್ಲರೂ ಆರತಿ ತಗೊಳ್ತಾ ಇದ್ದಾರೆ. ದೇವ್ರು ನಿಮಗೂ ಒಳ್ಳೇದು ಮಾಡಲಿ ಫ್ರೆಂಡ್ಸ್. ನೀವು ಸಂಕಲ್ಪ ಮಾಡ್ಕೊಳ್ಳಿ, ನಿಮಗೂ ಒಳ್ಳೆಯದಾಗಲಿ. ದೇವ್ರ ಕೃಪೆ ನಿಮಗೂ ಇರಲಿ ಸದಾ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಂದು ಇನ್ನೂ 2 ಚಾನಲ್ ಇದೆ, ಮೋಟಿವೇಶನ್ ಚಾನಲ್ಲು, ಟೈಲರಿಂಗ್ ಚಾನಲ್ಲು. ಆ ಚಾನಲ್ಗೂ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಲ್ಲೇ ಅಶ್ವತ್ಥಕಟ್ಟೆ ಹತ್ರನೇ ನಿಂಬೆಹಣ್ಣು ಗಿಡ ಬಿಟ್ಟಿರೋದು ನೋಡಿ. ನಿಂಬೆಹಣ್ಣು ಬಿಟ್ಟಿದೆ ಇದರಲ್ಲಿ, ಎಷ್ಟು ಚೆನ್ನಾಗಿದೆ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.